Because that babysitting was on, that teacher was on leave, so he had to drop me. Otherwise ನಾನು ಎಲ್ಲೂ ಶೂಟಿಂಗಿಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅವಳನ್ನ. ಅಲ್ಲಿ ಕರ್ಕೊಂಡು ಬಂದರು. ನೋಡಿದ ತಕ್ಷಣ ಭಾರ್ಗವ ಸರ್, ಏಯ್ ಟೈಟಲ್ ಸಾಂಗ್ ನೀ ಮಾಡ್ತಾ ಇದೆಯಲ್ಲಮ್ಮ, ನಿನ್ನ ಜೊತೆ ನಿನ್ನ ಮಗಳೇ ಮಾಡಲಿ ಅಂದ್ಬಿಟ್ರು. ದರ್ ವಾಸ್ ನೋ ಅದರ್ಗೂ. ನೆಕ್ಸ್ಟ್ ಡೇನೇ ಶೂಟಿಂಗ್ ಇತ್ತು. ಮಾಡ್ತೀಯ ಅಂದ್ರೆ ಅದಕ್ಕೇನು ಗೊತ್ತಿಲ್ಲ, ಹ್ಞೂ ಅಂತ ಒಪ್ಕೊಂಬಿಡ್ತು. ಅದಾದಮೇಲೆ ಒಂದಷ್ಟು ಪಿಕ್ಚರು, ಇಟಾಲಿಯನ್ ಪಿಕ್ಚರ್ ಅದು ಇದು ಎಲ್ಲ ಆದಮೇಲೆ ಓದಕ್ಕೆ ತುಂಬ ಕಷ್ಟ ಆಗೋದು. ಕರಾಟೆ ಕಲಿತಿದ್ಲು, ಭರತನಾಟ್ಯ ಕಲಿತಿದ್ಲು, ಸಂಗೀತ, ಕರ್ನಾಟಕ ಸಂಗೀತ ಕಲಿತಿದ್ಲು. ರಾತ್ರಿ 10:30ಗೆ ಹೋಮ್ವರ್ಕ್ ಮಾಡೋಕೆ ಕೂತ್ರೆ ತುಂಬ ಬೇಜಾರಾಗೋದು. ಅದಕ್ಕೆ ನಾವು ಸಾಕಮ್ಮ ಇನ್ನು ಅಂದ್ಬಿಟ್ಟು ವಿ ಜಸ್ಟ್ ಕೆಪ್ಟ್, ಯಾವುದೂ ಒಪ್ಕೊಳ್ಳಿಲ್ಲ. ಆಮೇಲೆ ನೋಡಿದ್ರೆ ಒಂದು ನನ್ನ ಹಸ್ಬೆಂಡ್ ಒಳ್ಳೆ ಫೋಟೋಗ್ರಾಫರ್, ಸ್ಟಿಲ್ ಫೋಟೋಗ್ರಾಫರ್. ಅವ್ರ ಮಗಳದ್ದು ಒಂದು 18 ವರ್ಷದ್ದು ಬರ್ಡೇ ಆದಮೇಲೆ ಒಂದು ಫೋಟೋ ಶೂಟ್ ಮಾಡಿದರು. ಆ ಫೋಟೋಸ್ನ ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೆ. ಅದು ಡಿ ಬಾಬುಗೆ ತೋರಿಸ್ತಾ ಇದ್ದೆ. ಏಯ್ ನಿನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ, ಯಾರಿಗೂ ತೋರಿಸ್ಬೇಡ, ನಾನು ಲಾಲಿ ಅಂತ ಒಂದು ಸಿನಿಮಾ ತೆಗಿತೀನಿ, ಅದರಲ್ಲಿ ಅವಳನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಅದನ್ನು ಹಿಂದ್ಗಡೆ ವೆಂಕಟೇಶ್ ಅಲ್ಲ ಅವರು, ಮಧುಸೂದನ್ ರೆಡ್ಡಿ ನಿಂತವರು ಹೋಗ್ಬಿಟ್ಟು ಗೀತಮ್ಮನ ಹತ್ರ ಹೇಳಿದ್ದಾರೆ, ಗೀತಾ ಶಿವಣ್ಣ ಅವ್ರ ಹತ್ರ. ಅವ್ರು ಇಮ್ಮಿಡಿಯೇಟಾಗಿ 1 ಅವರಲ್ಲಿ ನನಗೆ ಫೋಟೋಸ್ ಕಳಿಸ್ಕೊಡಿ ಅಂತ. ಅದು ನೋಡಿ 2 ಅವರ್ಸಲ್ಲಿ ಅಮ್ಮ ಕರೀತಾ ಇದ್ದಾರೆ, ಬರಬೇಕಂತೆ ಮಗಳನ್ನು ಕರ್ಕೊಂಡು ಅಂತ. ಹೋಗಿದ್ದು ಅಲ್ಲಿಂದ ಅಲ್ಲಿಗೆ ಒಂದೇ ದಿವಸದಲ್ಲಿ. ಅವ್ರು ನೀನು ಮಾಡ್ತೀಯಮ್ಮ ಏನು ಅಂತ ಹೇಳಲಿಲ್ಲ. ಅಣ್ಣ ಮತ್ತು ವ್ಯಾಪಾರತಮ್ಮ ಇಬ್ಬರೂ ಅರಶಿನ ಕುಂಕುಮ ತಟ್ಟೆ ಹಣ್ಣು ಹೂವು ಸ್ವೀಟ್ ಎಲ್ಲ ಇಟ್ಬಿಡಮ್ಮ, ನೀನು ನಮ್ಮ ಚಿತ್ರದ ನಾಯಕಿ, ನನ್ನ ಮಗಂದು 52ನೇ ಪಿಕ್ಚರು, ಅದರಲ್ಲಿ ನೀನು ನಾಯಕಿ ಅಂದರು. ನನ್ನ ಶಿವಣ್ಣಂದು 2ನೇ ಪಿಕ್ಚರು ನಮ್ಮ ಆಶಾರಾಣಿ ಮಾಡಿದ್ದು, ನನ್ನ ಅಕ್ಕನ ಮಗಳು. ಸೇಮ್ ಡೈರೆಕ್ಟ್ರು, ಸೇಮ್ ಟೀಮು, ಸೇಮ್ ಪ್ರೊಡಕ್ಷನು, ಸೇಮ್ ಪ್ರೊಡ್ಯೂಸರ್ಸು. ಸೊ ಇವಳಿಗೆ 52ನೇ ಪಿಕ್ಚರ್, ಸೇಮ್ ಹೀರೋ, 52ನೇ ಪಿಕ್ಚರ್ ಇವಳದು. ಸೊ ಐ ಹ್ಯಾಡ್ ಟು ಅಕ್ಸೆಪ್ಟ್ ಇಟ್. ಅಷ್ಟು ಒಳ್ಳೆ ರಥಸಪ್ತಮಿ ಆದಮೇಲೆ ಇವಳದು ಹೃದಯ 52nd ಫಿಲ್ಮ್. ಸೊ ಇವಳದು ಅಂದರೆ ಶಿವಣ್ಣ ಅವ್ರದ್ದು. ಹಾಗೆ ಇಂಟ್ರೊಡ್ಯೂಸ್ ಆದ್ಲು. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದಾಳೆ.